ಮೈ ಡಿಯರ್ ಫ್ಯಾಮಿಲಿ, ನಮಗ್ ಬುದ್ಧಿ ಬಂದಾಗ್ಲಿಂದ ಫಸ್ಟ್ ಟೈಮ್ ಅಪ್ಪ ಅಡ್ಗೆ ಮಾಡಿರೋದು. ಸೊ ಎಲ್ಲರೂ ರುಚಿ ನೋಡಿ ಹೇಗಿದೆ ಅಂತ ಹೇಳ್ಬೇಕು. ಓಕೆ, ರೆಡಿ? 1 2 3 ಗೋ. ಸರಿ, ಗಿರಿಜಾ ಖುಷಿಯಾಗಿದ್ದಾಳ? ಅದ್ಭುತವಾಗಿದ್ದಾಳೆ. ಆದ್ರೆ ಅಮ್ಮ, ಅಣ್ಣಂದ್ರ ನೆನ್ಸ್ಕೊಂಡು ಅಕ್ಕ ಮುಖ ಸಣ್ಣದ್ ಮಾಡ್ಕೊಂಡಿದ್ಲು. ಅಣ್ಣಂದ್ರಿಗೆ ದೇಹ ಮಾತ್ರ ಬೆಳೆದಿತ್ತು, ಬುದ್ಧಿನೇ ಬೆಳೆದಿಲ್ಲ. ಅಲ್ಲ, 30 ವರ್ಷ ಆಯ್ತು, ಇನ್ನೂ ಬುದ್ಧಿ ಬರ್ಲಿಲ್ವಲ್ಲ ಅವ್ರಿಗೆ. ಯಾವಾಗ ನೋಡಿದ್ರು ದ್ವೇಷ 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 ಅಂತ ಕಾರ್ತಾ ಇರ್ತಾರೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ? ನಿನ್ ವಿಷಯ ಗೊತ್ತಾ? ನಮ್ಮ ಅಣ್ಣಂದ್ರು ಸಿಂಹಗಳು ತರ ಗುರ್ರ ಅಂತ ಇರೋದ್ರಿಂದ ನಮ್ಮ ಅಕ್ಕನ ಪ್ರೀತಿ ಅವ್ರದ್ಗಳ್ದೆಲ್ಲ ಸೇರಿ ನನಗೊಬ್ಬನಿಗೆ ಸಿಗ್ತಾ ಇದೆ. ಅಲ್ಲ ಸುಂದ್ರ, ಅತ್ಗೆ ನಾನು ಅಪರೂಪಕ್ಕೆ ಬರ್ತಾ ಇದ್ದೀನಿ, ನನ್ನ ಮಾತು ಕೇಳ್ಬೇಕು ನೀವು. ನೋಡಿ ಅತ್ಗೆ, ಇಲ್ಲಿದ್ದಾಗ ನಮ್ಮ ಅಕ್ಕ ಬರೇ ನಮ್ಮ ಅಣ್ಣಂದ್ರ ಕಡೆನೇ ಗಮನ, ನನಗೆ ರೆಸ್ಪೆಕ್ಟ್ ಕೊಡ್ತಿರ್ಲಿಲ್ಲ. ಫುಲ್ ಅನ್ ರೆಸ್ಪೆಕ್ಟ್. ಇವಾಗ ಹಂಗಲ್ಲ, ಎಲ್ಲ ರೆಸ್ಪೆಕ್ಟ್ ನನಗೇನೆ. ಹುಲಿ ಸಾಕ್ತದೆ ನಮ್ಮ ಅಕ್ಕನನ್ನ. ಹತ್ತಿರ ಎಲ್ಲ ಕಾಲಂದ. ಆದ್ರೂ ಅಮ್ಮ, ನಾವೆಲ್ಲರೂ ಒಂದಾದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಖುಷಿಯಾಗಿರ್ಬೋದು. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಬಿಡು. ಏನೋ ಅಂದೆ? ನಮಗ್ ಬುದ್ಧಿ ಇಲ್ವಾ? ಅಯ್ಯೋ, ಹಾಗೇನಿಲ್ಲ ಅಣ್ಣ, ನಂಗೇನು ಗೊತ್ತಿಲ್ಲ, ನಾನೇನು ಹೇಳಿಲ್ಲ ಅಣ್ಣ. ಸುಳ್ಳು ಹೇಳ್ಬೇಡ, ಸುಳ್ಳು ಹೇಳಿದ್ರೆ ಕತ್ರ ಸಾಕ್ಬಿಡ್ತೀನಿ. ಯಾಕೋ ಕಣ್ಣೆ ಕಾಣಿಸ್ತಿಲ್ಲ, ಕಿವಿ ಕೇಳಿಸ್ತಿಲ್ಲ. ಬಾಯ್ ಕೋಪ ಮಾಡ್ಕೋಬೇಡ್ರಿ ಕಣ್ರು. ಪಾಪ ಗೊತ್ತಿಲ್ದೆ ಏನೋ ಮಾತಾಡ್ದ. ಚಿಕ್ಕಪ್ಪ, ಎಲ್ಲೋಗಿದ್ರಿ? ಮನೆ ಎಲ್ಲ ಹುಡುಕ್ತಿದ್ದೆ. ಅದು ತವ್ರ ಮನೆಗೆ ಹೋಗಿದ್ದೆ ಕಣಮ್ಮ. ತವ್ರ ಮನೆನಾ? ಯಾಕೆ ಗಂಡಸರಿಗೆ ತವ್ರ ಮನೆ ಇರಬಾರ್ದಂತ ಇದೆಯಾ? ಹೆಂಗಸರಿಗೆ ಮಾತ್ರ ತವ್ರ ಮನೆನಾ? ಅಯ್ಯೋ, ಎದುರುಗಡೆ ಮನೆಗೆ ಹೋಗಿದ್ರಾ? ಇಲ್ಲ, ಎದುರುಗಡೆ ಮನೆ ಅಲ್ಲ, ನಾನು ಜಾಗಿಂಗ್ ಹೋಗಿದ್ದೆ. ಜಾಗಿಂಗ್ ಪಂಚೆಲ್ಲ ಯಾಕೆ? ಪಂಚೆಯಲ್ಲಿ ಜಾಗಿಂಗ್ ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ? ನೋಡು, ನಾನು ದಿನ ಬೆಳಿಗ್ಗೆ ಪಂಚೆಯಲ್ಲಿ ಹಿಂಗ್ ಜಾಗಿಂಗ್ ವಾಕಿಂಗ್ ಕಸರತ್ ಮಾಡಿನೇ ಈ ಬ್ರೂಸ್ಲಿ ಬಾಡಿ ಮೇಂಟೈನ್ ಮಾಡಿರೋದು. ಗಿರಿಜಾ, ಹಾ ಚಿಕ್ಕಪ್ಪ, ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು, ಬನ್ನಿ. ಅದು ಮೀನಮ್ಮ ಕರಿತಿರೋದು ನನ್ನನ್ನಲ್ಲ, ಅಕ್ಕನ ಇರಬೇಕು. ಅಕ್ಕನ್. ಅಯ್ಯೋ ಚಿಕ್ಕಪ್ಪ, ನಿಮ್ಮನೆ ಕರಿತಿರೋದು, ಬನ್ನಿ, ಏನೋ ಮಾತಾಡ್ಬೇಕು. ಏನ್ರಿ ಕರೆದಿದ್ದು? ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು, ಕೀ ಕೊಡು. ಒಂದ್ ನಿಮಿಷ. ಏನಾಯ್ತು ಗಿರಿಜಾ? ಯಾಕೊಂಥರ ಇದ್ದಿ? ಇಲ್ಲ ರೀ, ನಾನು ಆರಾಮಾಗೇ ಇದ್ದೀನಿ. ನಾನು ದೇವಸ್ಥಾನಕ್ಕೆ ಹೋದಾಗಿಂದ ನೋಡ್ತಾ ಇದ್ದೀನಿ, ನೀನ್ ಸಪ್ಪಗಿದ್ಯಾ. ಏನಾಯ್ತು ಹೇಳು? ಏನೂ ಇಲ್ಲ ರೀ, ನಿಜವಾಗ್ಲು. ಆ ಮನೆಯವ್ರು ಏನಾರ ಅಂದ್ರ ನಿಜ ಹೇಳು. ಜಗಳ ಆಗತ್ತೆ ಅಂತ ವಿಷಯ ಮುಚ್ಚಿಡ್ತಾ ಇದೀಯಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ರೀ, ನೀವೇನೇನೋ ಊಹೆ ಮಾಡ್ಕೋತಾ ಇದ್ದೀರಾ. ಅದು ಬೆಳಗಿಂದ ಓಡಾಡಿದ್ವಲ್ಲ, ಸ್ವಲ್ಪ ಸುಸ್ತಾಗಿದೆ ಅಷ್ಟೆ, ಬೇರೆ ಏನಿಲ್ಲ. ಪ್ರಾಪರ್ಟಿ ಡಾಕ್ಯುಮೆಂಟ್ ಸಿಗ್ತಾ ಚಂದ್ರು? ನಾನು ನೋಡ್ತಾ ಇದ್ದೀನಿ.
ಎಲ್ಲ ಎಷ್ಟು ಚೆನ್ನಾಗಿತ್ತು ಚಂದ್ರು. ಆ ಹಬ್ಬ ಗಿರ್ಜಾ ಮನೆ ತುಂಬಾ ಓಡಾಡ್ತಾ ಇದ್ಲು. ಬೆಳಗಿನಿಂದ ಆ ಗೌರಂಟಿ ಸೊಪ್ಪಿಗೆ ಊರೆಲ್ಲ ಅಲೆದು ತಂದು ಅದನ್ನ ಅಮ್ಮನ ಕೈಯಲ್ಲಿ ರುಬ್ಬಿಸ್ಕೊಂಡು ನಮ್ಮ ಕೈಯಿಂದ ಹಚ್ಚಿಸ್ಕೊಂತ ಇದ್ಲು. ಆಮೇಲೆ ನಾವೇ ಅವಳಿಗೆ ಕೈ ತುತ್ತು ತಿನ್ನಿಸ್ತಾ ಇದ್ದಿತ್ತು. ಬೆಳಗ್ಗೆ ಎದ್ದು ಅವಳ ಕೈ ತೊಳೆದು ಗೋರಂಟಿ ಕೆಂಪಾಗಿದ್ದು ನೋಡಿ ನಾವೆಲ್ಲ ಸಂಭ್ರಮಿಸ್ತಾ ಇದ್ದಿದ್ದು. ಅದೆಲ್ಲ ಈಗಲೂ ಕಣ್ಣು ಕಟ್ಟಾಗೆ ಇದೆ ಅಣ್ಣ. ಆದ್ರೆ ಆ ನಂದ ಬಂದು ಎಲ್ಲಾನು ಹಾಳು ಮಾಡ್ಬಿಟ್ಟ. ರೀ, ಹಳೆ ನೆನಪು, ತೋರಿಸ್ಕೊಳ್ದಿರೋ ಪ್ರೀತಿ ಇದೆರಡೂ ಒಂದೇ ಥರ. ಅದನ್ನ ಬಚ್ಚಿಟ್ಟಷ್ಟು ನಮಗೆ ನೋವು ಜಾಸ್ತಿ ಆಗತ್ತೆ ಹೊತ್ತು ಕಮ್ಮಿ ಅಂತೂ ಆಗಲ್ಲ. ಅದಕ್ಕೆ ನೀವೆಲ್ಲಾನು ಮರೆತು ನಿಮ್ಮ ತಂಗಿನ ಕ್ಷಮಿಸಿ. ನಮ್ಮ ಅಪ್ಪನ ನೆನಪು ನಮ್ಮನ್ನ ಕಾಡ್ತಾ ಇದಕ್ಕಲ್ಲ. ಆದ್ರೆ ನಮ್ಮ ಅಪ್ಪನ ಜೊತೆ ಮೊದಲಿನ ತರ ಬಾಳಕ್ಕಾಗತ್ತಾ? ಸತ್ತವ್ರ ಜೊತೆ ಮತ್ತೆ ಜೀವನ ಮಾಡಕ್ಕಾಗಲ್ಲ. ಆದ್ರೆ ಅವರ ನೆನಪಿನಲ್ಲಿ ಬದುಕ್ಬೋದು ಅಷ್ಟೇ. ನೋಡಕ್ಕಲ್ಲ, ಹಬ್ಬದ ದಿವಸ ಏನೇನೆಲ್ಲ ಮಾತಾಡ್ತಾರೆ ಅಂತ. ಯಾಕೆ ಇವ್ರು ನನ್ನ ಹೊಟ್ಟೆ ಉರಿಸ್ತಾರೆ? ಯಾಕಮ್ಮ ಇಷ್ಟೊಂದು ಗಾಬರಿಲಿದ್ಯಾ? ನಿನಗೇನು ಕಣ್ ಕಾಣಿಸ್ತಿಲ್ವಾ? ಅಲ್ಲಿ ನೋಡು, ನಿಮ್ಮಪ್ಪ ಅಡುಗೆ ಮಾಡ್ತಾ ಇದ್ದಾರೆ. ಎಲ್ಲ ಇವಳಿಂದಾನೇ ಆಗಿದ್ದು. ಮೀನಾ, ನೀನ್ ಮಾತಾಡುವಾಗ ನೋಡ್ಕೊಂಡು ಮಾತಾಡಕ್ ಆಗೋದಿಲ್ವೇನೆ? ನೀನ್ ಮಾಡಿದ್ರಿಂದ ನೋಡು, ಈಗ ನಿಮ್ ಮಾವ ಅಡುಗೆ ಮಾಡ್ತಾ ಇದ್ದಾರೆ. ಪಾಪ. ಅಯ್ಯೋ ಅತ್ತೆ, ನಾನೇನೋ ಅಕಸ್ಮಾತ್ ಆಗಿ ಮಾತಾಡ್ಬೇಕಾದ್ರೆ ಮಾವ ಕೇಳಿಸ್ಕೊಂಡಿದ್ದಲ್ಲ. ಮಾವ ಕೇಳಿಸ್ಕೊಂಡಿದ್ದಾರೆ ಅಂತ ಗೊತ್ತಾದ್ಮೇಲೆನೆ ನಾನು ಆ ಥರ ಮಾತಾಡಿದ್ದೆ. ಅಯ್ಯೋ, ಭಾರಿ ಜೋರಿದೆಯಾ ಕಣೆ ನೀನು. ನಿನ್ನ ಹತ್ರ ತುಂಬಾ ಹುಷಾರಾಗಿರ್ಬೇಕು. ಪಾಪಿ ಪಾಪಿ ಪಾಪಿ. ನಾನು ಅಪ್ಪನಿಗೆ ಹೋಗಿ ಸಹಾಯ ಮಾಡ್ತೀನಿ. ನಾನು ಹೆಲ್ಪ್ ಮಾಡ್ತೀನಪ್ಪ. ನಾ ಇನ್ನೊಂದು ಸ್ವಲ್ಪ ತರಕಾರಿ ಹಚ್ಚು, ಆಮೇಲೆ ಒಂದ್ 2 ಪಾವ್ ಅಕ್ಕಿ ತೊಳೆದ್ಬಿಟ್ಟು ಕುಕ್ಕರ್ಗಿಡು. ಆಯ್ತು. ಈ ಸಿಚುವೇಶನ್ಗೆ ಒಂದು ಸಾಂಗ್ ನೆನಪು ಬರ್ತಿದೆ. ಭೀಮಸೇನಳ ಮಹಾರಾಜ ಗಂಡಸರಲ್ಲವೇ, ಅಪ್ಪನಂತೆ ಮೀಸೆ ಹೊತ್ತ ಮಹನೀಯರಲ್ಲವೇ. ತರ್ಲೆ ತರ್ಲೆ, ಸುಮ್ಮನೆ ಕುತ್ಕೊಳ್ರ. ಎತ್ತ ಹುಡುಗಿನ ಮದುವೆ ಮಾಡ್ಕೊಂಡ್ ಬಂದಿದ್ಯಾ, ನಾವ್ ತಲೆ ಚಚ್ಕೊಂತಿದ್ರೆ ನಿಂಗ್ ಹಾಡ್ ಬರ್ತಾ ಇದ್ಯಾ? ಆಯ್ತಾ? ಆಯ್ತಪ್ಪ. ಗ್ಯಾಸ್ ಆಫ್ ಮಾಡು. ಹಾ. ಗಿರ್ಜಾ, ಅಡುಗೆ ರೆಡಿ ಇದೆ, ಎಲ್ರಿಗೂ ಬಡಿಸ್ಬೋದು. ಎಂತ ಕೆಲಸ ಮಾಡ್ಬಿಟ್ಟಮ್ಮ. ಮೈ ಡಿಯರ್ ಫ್ಯಾಮಿಲಿ, ನಮಗ್ ಬುದ್ಧಿ ಬಂದಾಗ್ಲಿಂದ ಫಸ್ಟ್ ಟೈಮ್ ಅಪ್ಪ ಅಡ್ಗೆ ಮಾಡಿರೋದು. ಸೊ ಎಲ್ಲರೂ ರುಚಿ ನೋಡಿ ಹೇಗಿದೆ ಅಂತ ಹೇಳ್ಬೇಕು. ಓಕೆ, ರೆಡಿ? 1, 2, 3, ಗೋ.
ಸರಿ ಸರಿ, ಊಟ ಮಾಡಿ. ಅಮ್ಮೋ, ನೀನೇನೋ ಹಠ ಮಾಡಿ ಬೆಳ್ದಿಂಗ್ಳು ರಾತ್ರಿ ಊಟ ಮಾಡ ಅಂತ ಕರ್ಕೊಂಡ್ ಬಂದೆ. ಇಲ್ಲಿ ನಾಯಿ ನರಿಗಳು ತಿನ್ನೋದ್ ನೋಡ್ಕೊಂಡು ನಾವು ತಿನ್ಬೇಕು. ಇದೆಂತ ಹಣೆ ಬರ. ನಡಿ ಹೊರಗಡೆ ಊಟ ಮಾಡೋಣ. ಹೌದೌದು, ನಾಯಿ ನರಿ ಕ್ರಿಮಿ ಕೀಟಗಳೆಲ್ಲ ಮನೆಗೆ ಹೋದ್ರೆ ಮನುಷ್ಯರಾದವ್ರು ನಾವು ನೆಮ್ಮದಿಯಾಗಿ ತಿನ್ಬೋದು. ಓಯ್ ನಂದ, ನೀ ನಮ್ಮ ಮಗನ್ಗೆ ಬಾಯಿ ಮುಚ್ಕೊಂಡೋಗಿರ ಕೇಳೋ. ಮೊದ್ಲು ಶುರು ಮಾಡಿದ್ ನೀವೇ ಅಲ್ವಾ? ನೀವ್ ಹೇಳಿದ್ ನಾವು ಕೇಳ್ಬೇಕು, ನಾವ್ ಹೇಳಿದ್ ನೀವು ಕೇಳಕ್ಕಾಗಲ್ವಾ? ಅಣ್ಣ, ಅವನೇ ಬುದ್ಧಿ ಗೆಟ್ಟವನು. ಇನ್ ಮಗನ್ಗೆಲ್ ಬುದ್ಧಿ ಹೇಳ್ತಾನೆ. ಅಪ್ಪ, ಅಪರೂಪಕ್ಕೆ ನಾನೇ ಅಡ್ಗೆ ಮಾಡಿದ್ದೀನಿ. ನಿಮಗೆ ಇಲ್ಲಿ ಕೂತ್ ಊಟ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಹೇಳಿ, ಒಳಗೆ ಹೋಗೋಣ. ನಮ್ ಮನೆ ಗೇಟ್ ದಾಟಿ ಯಾವ ಬೀದಿ ನಾಯಿ ನಮ್ಮ ಮನೆಗೆ ಬರುತ್ತೆ ನೋಡ್ತೀನಿ. ಅಡುಗೆ ತುಂಬಾ ರುಚಿಯಾಗಿದೆ. ಸೂಪರ್ ಅಮ್ಮ. ಅಡ್ಗೆ ಮಾಡಿದ್ ಮಾತ್ರ ಅಲ್ಲ, ಅಡ್ಗೆಗೆ ಎಲ್ಲ ತಯಾರಿ ಮಾಡಿದ್ದು ನಾನೇನೆ. ಹೌದು ಸೂರ್ಯ, ಪ್ರತಿಯೊಂದು ಅಡಿಗೆನೂ ನಮ್ಮ ಅಮ್ಮನೇ ಅಚ್ಚುಕಟ್ಟಾಗಿ ಮಾಡಿದ್ದಾಳೆ. ನೋಡಿದ್ರಪ್ಪ, ಅಮ್ಮನ ಹತ್ರ 1% ಹೆಲ್ಪ್ ತಗೊಂಡಿಲ್ಲ ನಾನು, ಎಲ್ಲ ನಾನೇ ಮಾಡಿದ್ದು. ಅಮ್ಮು, ಹಾಗಾದ್ರೆ ನಾನು ನಿನ್ಗೆ ಏನು ಸಹಾಯ ಮಾಡಿಲ್ವಾ? ಅಮ್ಮ ಸುಮ್ನಿರಮ್ಮ. ನೀನೇನೇ ಮಾಡಿದ್ರು ಕೂಡ ಉಪ್ಪು ಖಾರ ಹುಳಿ ಎಲ್ಲ ನೋಡಿ ಸರಿಯಾಗಿ ಅಡಿಗೆ ಮಾಡಿರೋದು ನನ್ನ ಮಗಳೇ. ಹೌದೌದು, ನಿಮ್ ಮಗಳು ಕೈ ರುಚಿ ತುಂಬಾ ಚೆನ್ನಾಗಿದೆ. ಇನ್ ಮುಂದೆ ಅವಳೇ ನಿಮ್ಗೆ ಅಡಿಗೆ ಮಾಡ್ಕೊಡ್ತಾಳೆ. ಅವಳ ಕೈ ರುಚಿನೇ ನೀವು ಊಟ ಮಾಡಿ. ಏನೇ ಹೇಳಿ ಮಾವ, ನಾನ್ ಅಡ್ಗೆ ಮಾಡಿದ್ರು ಇಷ್ಟು ರುಚಿ ರುಚಿಯಾಗಿರ್ತಿತ್ತೋ ನನಗೆ ಗೊತ್ತಿಲ್ಲ. ನೀವ್ ಮಾಡಿರೋ ಅಡ್ಗೆ ಅಂತೂ ಸೂಪರ್ ಆಗಿದೆ ಮಾವ. ಮೀನಮ್ಮ, ಅಪ್ಪ ಮಾಡಿರೋ ಅಡಿಗೆ ಸೂಪರ್ ಆಗಿದೆ ಅಂತ ಎಲ್ರು ಕೋರಸ್ ಅಲ್ಲಿ ಹೇಳಿದೀವಿ. ನೀನಿಗ್ ಸ್ಪೆಷಲ್ ಆಗಿ ಯಾಕೆ ಹೇಳ್ತಿದ್ಯಾ? ನಿನ್ನ ವೇಗ ಉದ್ವೇಗನ ಕಡಿಮೆ ಮಾಡ್ಕೊಂಡು ಸಮಾಧಾನದಿಂದ ಊಟ ಮಾಡು. ಏಯ್ ಸುಮ್ನೆ ಇರೋ, ಯಾಕೆ ಅವಳಿಗೆ ಹಾಗೆ ಹೇಳ್ತಾ ಇದ್ಯಾ? ಅವಳು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ನಿಜವಾಗ್ಲೂ ರೀ, ಅಡಿಗೆ ತುಂಬಾ 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 ಚೆನ್ನಾಗಿ ಮಾಡಿದೀರಾ. ಅದ್ರಲ್ಲೂ ಪಲ್ಯ ಎಷ್ಟ್ ಚೆನ್ನಾಗಿ ಮಾಡಿದೀರಾ ಗೊತ್ತಾ? ಗಿರಿಜಾ, ಪಲ್ಯ ಸಾಂಬಾರೆಲ್ಲ ನಾನು ಮಾಡಿದ್ದು ಸರಿ. ನೆಕ್ಸ್ಟ್ ನಿಮ್ಗೆ ಈಗ ಪಾಯಸ ಬಿಡಿಸ್ತೀನಿ. ಅದು ತಿಂದು ಅದು ಹೇಗಿದೆ ಅಂತ ಹೇಳ್ಬೇಕು. ಅದು ಮಾಡಿದ್ದು ಮಾಧವ. ನೆಕ್ಸ್ಟ್ ಅಡಿಗೆ ಮಾಡುವಾಗ ಹೇಳಿ, ನಾನ್ ನಿಮ್ಗೆ ಅಸ್ಟೆಂಟ್ ಆಗಿ ಬಂದ್ಬಿಡ್ತೀನಿ. ಯಾಕೋ ಅಡ್ಗೆ ಕೆಡ್ಸಕ್ಕ? ಅಪ್ಪ, ಚಿಕ್ಕಪ್ಪ, ಒಂದಿನ ಟೆರೇಸಿಗೆ ಹೋಗಿ ಬೆಳ್ದಿಂಗ್ಳು ಊಟ ಮಾಡೋಣ. ಟೆರೆಸ್ ಅಲ್ಲಿ ಆದ್ರೆ ನಿಮ್ದೇ ಊಟ ಮಾಡ್ಬೋದು ಅಮ್ಮ. ಇಲ್ಲ ಆದ್ರೆ ಕೆಟ್ಟ ಕಣ್ಣುಗಳ ದೃಷ್ಟಿ ಬೀಳ್ತಾನೆ ಇರುತ್ತೆ. ಸೂರ್ಯ, ನೀನ್ ಏನೇ ಹೇಳು, ನಮ್ಮ ಅಮ್ಮನ್ ನೋಡಿದ್ರೆ ಗಿರಿಜಂದೇ ನೆನಪಾಗತ್ತೆ. ಅವಳು ಹೀಗೆ ಮನೆಯವರೆಲ್ಲ ಒಟ್ಟಾಗಿರ್ಬೇಕು, ಒಟ್ಟಾಗಿ ಊಟ ಮಾಡ್ಬೇಕು ಅಂತಿದ್ಲು. ಪ್ರತಿದಿನ ಅಡಿಗೆನ ತಾನೇ ಮಾಡಿ ಬಡಿಸ್ಬೇಕು ಅಂತ ಆಸೆ ಪಡ್ತಿದ್ಲು. ಅಮ್ಮ ವಯಸ್ಸಿನಲ್ಲಿದ್ದಾಗಂತೂ ಒಳ್ಳೆ ಚಿನ್ಕುರುಳಿ ತರ ಓಡಾಡ್ಕೊಂಡಿರ್ತಿದ್ಲು. ನನಗಂತೂ ಅಮ್ಮನ್ ನೋಡಿದ್ರೆ ಗಿರ್ಜನ್ ನೋಡ್ದಾಗೆ ಅನ್ಸುತ್ತೆ. ಅಮ್ಮ, ಓಡ್ ಹೋದವಳ ಜೊತೆ ನನ್ನ ಮಗಳನ್ನ ಹೋಲಿಸ್ಬೇಡ. ಹಾಗೆಲ್ಲ ಹೇಳ್ಬೇಡ ಕಣೋ ಸೂರ್ಯ, ಅವಳು ನಿನ್ ತಂಗಿ ಕಣೋ. ಅವಳ ಮೇಲೆ ನನಗೆ ಯಾವ ಪ್ರೀತಿನೂ ಉಳಿದಿಲ್ಲ. ಅವಳ ಹೆಸರು ತಂದ್ರೆ ಮೈಯೆಲ್ಲ ಉರಿಯತ್ತೆ. ನಿನ್ನ ಗಂಡನ್ನ ಅಂದ್ರೆ ನಮ್ಮ ಅಪ್ಪನ ಕಿತ್ಕೊಂಡವಳು ಅವಳೇನೆ.